ಸತ್ಯ ಕೇಳೋ
ಪಾಂಚಾಲಿ, ನಿನ್ನ ಬಯಕೆಯು ಈಡೇರುವ ಕಾಲ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗೈದು ದ್ವೇಷದ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ಇನ್ನೆಲ್ಲಿಯ ಶಾಂತಿ ಸಮಾಧಾನ ಧರ್ಮಜ? ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂ ಗೈದ. ಕುಲಸತಿ ಪಾಂಚಾಲಿಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂ ಗೈದ. ಸಾಕಿಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರುಳ ಕೌರವನ ಲೋಕಭೀಕರವಾಗಿ ವಧಿಸುವೆನು ಘೋರ ಸಮರಾಂಗಣದಿ. ಪರಮ ಸಾಧ್ವಿ ಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ದೊಡ್ಡ ದಾನದೋಸ್ತ್ರವ ಕಿತ್ತೊಗೆದು ನೆಮ್ಮದಿಯ ಕಡಲೊಡೆದ ಆ ಕರಾಳ ರಕ್ಕಸರ ಕಿನ್ನರಿಯ ನೆರಿದು ಕಂಗಣ್ಣ ತೆರೆದು ನಿಂತಿರುವ ಈ ಕುರುಭೈರವಿಯ ರಕ್ತಾಭಿಷೇಕಕ್ಕೆ ಆ ದುರುಳ ರಕ್ತ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ ಸಮಾಧಾನ ಧರ್ಮಜ. ವೈರಿ ಕುರುಕುಲಾದ ಮರನು ವಧಿಸುವನು, ವೈರಿ ಕುರುಕುಲಾದ ಮರನು ವಧಿಸುವನು. ಸಿರಿಮರದು ದುರಹಂಕಾರ, ಸಿರಿಮರದು ದುರಹಂಕಾರ. ವೈರಿ ಕುರುಕುಲಾದ ಮರನು ವಧಿಸುವನು. ಅಗ್ರಜ ಅಂದರೆಂಬುವ ಅಕ್ಕರೆ ಇಲ್ಲದ ತೊಕ್ಕಿದ ಕೂಡಲ ಕೊಂಡಿಗಳ ಅನುಸರೆಂಬುವ ಅಕ್ಕರೆ ಇಲ್ಲದ ತೊಕ್ಕಿದ ಕೂಡಲ ಕೊಂಡಿಗಳ ಬೊಕ್ಕಸವೆಲ್ಲ ಭಕ್ತಿನ ಮಗನೋ ಇವರ ಬೊಕ್ಕಸವೆಲ್ಲ ಭಕ್ಷಿಸಿನ ಮಗನೋ ಇವನು ಸಿಗಿದ ರಕ್ತಸರ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವನ ರಣದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಮುಕ್ಕಿಸದಿರುವ ನೆರಳದೊಳಗೆ ಸಭೆಯಲ್ಲಿ ಪತ್ನಿಯ ಗರ್ವನಿಗೆರಿದ, ಸಭೆಯಲ್ಲಿ ಪತ್ನಿಯ ಗರ್ವನಿಗೆ ದುರ್ಮೂರ್ಖರವರೆದೆಯನ್ನು ವೈರಿ ಕುರುಕುಲಾದವರನು ಕುರುಕುಲಾದವರನು ತೆಗೆದು ಬಿಸೋ. ಅಶೀಲಗನ ಶಸ್ತ್ರ ವಿಶೋರದರವರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷೋಧಿಗಳಿಗೆ ದರದೆ ಜನಗದೋದಂಡ ಪ್ರವೀಣನು ಚಲದೋರ್ದಂಡ ನಾಯಕನು ಅಖಂಡ ಭರತ ಕಂಡ ಚಕ್ರವರ್ತಿ ಪಾಂಡುಕುಮಾರ ಸಾರ್ವಭೌಮರಾದ ನಾವು ಖಳರು ನಮ್ಮ ಸತಿಯ ವಸ್ತ್ರಾಪಹರಣ ಮಾಡುತ್ತಿದ್ದಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದೆವೆಂದರೆ ಈ ತ್ರಿಭುವನವೇ ಪರಿಹಾಸ್ಯ ಮಾಡದಿರುವುದೇ ಧರ್ಮಜ. ದ್ರುಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಡೆ ತಟ್ಟಿ ಕರೆದ ಓ ದುಷ್ಟ ದುರ್ಯೋಧನ ತೊಡೆಯನ್ನು ಈ ನನ್ನ ಗನಗದ ದಂಡದಿಂದ ಮುರಿದು ನಿನ್ನ ಮುಡಿ ಹಿಡಿದೆಳೆ ತಂದು ವಸ್ತ್ರಾಪಹರಣಕ್ಕೆ ಪ್ರಯತ್ನಿಸಿದ ಓ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಸೂತ ಕರ್ಣನ ರುಂಡದಲ್ಲಿ ತುಂಬಿ ಕುತಂತ್ರಿ ಶಕುನಿಯ ಕ್ರೋಧ ಕಿಚ್ಚಿನ ಕೊಬ್ಬನ್ನು ಕಿತ್ತು ಶಾಕಿನಿ ಢಾಕಿನಿಗೆ ಉಣಬಡಿಸುತ್ತೇನೆ. ಇಷ್ಟಾಗದ ಹೊರತು ಸಹಸ್ರಗಜ ಬಲವುಳ್ಳ ಈ ಭೀಮಸೇನ ಎಲ್ಲಿಯುವುದು ಶಾಂತಿ, ಎನ್ನೆಲ್ಲಿಯುವುದೋ ವಿಶ್ರಾಂತಿ.
ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿ ಇರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿ ಇರಲು ಬಿಡುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳು ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಕುಕ್ಕಿಕೊಳ್ಳು ಹೆದೆಯೋಳು ಕುಕ್ಕಿಕೊಳ್ಳುವೆ. ಗರ್ವದಿ ತೊಡೆ ಕಟ್ಟಿದವನ ಕುಕ್ಕಿಕೊಳ್ಳುವೆ ಹೆದೆಯೋಳು ಕುಕ್ಕಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿ ಇರಲು ಬಿಡುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ನಡೆದವರ ರಕ್ತಪಾನ ಮಾಡದಿರುವೆನೆ. ಸಹೋದರ ಭೀಮಸೇನ, ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಅರ್ಜುನನು ಸಮಾಚಾರ ತಂದಿರುವನು. ಶ್ರೀಕೃಷ್ಣ ಪರಮಾತ್ಮನ ಆಗಮನವಾಗಲಿ, ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಪ್ರಣಾಮಗಳನ್ನು ಸ್ವೀಕರಿಸಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆ ಆ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಗೆ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ
ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ, ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಸರ್ವ ಪ್ರಯತ್ನವನ್ನು ಮಾಡ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆದಿದ್ದಲ್ಲದೆ ಬೇರೆ ದಾರಿಯೇ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಕೋರಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸುವುದು ಕಾರಣ ಎಂದರೆ ರಾತ್ರುವೆಂಬ ಪಾಶ ನಮ್ಮನ್ನು ಭದ್ರವಾಗಿ ಬಂಧಿಸಿದೆ. ಧಿಕ್ಕಾರ ಈ ನನ್ನ ಜನ್ಮಕ್ಕೆ. ಓ ಭೀಮಸೇನ, ನೇನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಂದರು? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಈ 7 ಜನ್ಮವನ್ನು ಸುಡಬೇಕು. ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇಂದು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು
ಧರ್ಮಸಮ್ಮತವೆಂತಲೂ ನ್ಯಾಯಸಮ್ಮತವೆಂತಲೂ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗೊಡ್ಡಿ ಬೇಡಿದರು ತೋರದಿ ತೋರದಿ ಕರುಣಾ ಕೃಷ್ಣ 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 ಅಣ್ಣ ಸಹೋದರಿ, ನೆರೆದಾಸ ಮಾಂಗಣದಿ ಗುರುಳ ಗುರುರಾಕ್ಷಸರು ನೆರೆದಾಸ ಮಾಂಗಣದಿ ಗುರುಳ ಗುರುರಾಕ್ಷಸರು ಪಂಜರದ ಗಿಳಿಯನು ಕಂಡ ಎಂಟಾಕ್ಷಿ ಗಿಡುಗನ ಹಾಗೆ ಅಣ್ಣ ಪಂಜರದ ಗಿಳಿಯನು ಕಂಡ ಎಂಟಾಕ್ಷಿ ಗಿಡುಗನ ಹಾಗೆ ಹುಲಿ ಜಿಗಿದು ಹುಲ್ಲೆಯ ಮರಿಯ ಕೊಲ್ವ ಪರಿಯ ಕಾಡಿದೆ ಹುಲಿ ಜಿಗಿದು ಹುಲ್ಲೆಯ ಮರಿಯ ಕೊಲ್ವ ಪರಿಯ ಕಾಡಿದೆ ನೆರೆದಾಸ ಮಾಂಗಣದಿ ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು ಗುರು ದ್ರೋಣ ಭೀಷ್ಮರಿರಲು ನನ್ನ ಪತಿಗಳೈವರೆದಿರು ಕರತಟ್ಟಿ ಕೇಕೆಯೆಂದರೆನು ತುರುವಿಗೆ ಕರತಟ್ಟಿ ಕೇಕೆಯೆಂದರೆನು ತುರುವಿಗೆ ಎಂದನೆಯ ಶಿಲೆಯಂತೆನ್ನ ಎಂದಲೆಯ ಮಾಡಲಿ ಎಂದನೆಯ ಶಿಲೆಯಂತೆನ್ನ ಎಂದಲೆಯ ಮಾಡಲಿ ನೆರೆದಾಸ ಮಾಂಗಣದಿ ಜನಾರ್ದನ ವೇಣುಲೀಲಾ ಪ್ರವೀಣ ಕೃಷ್ಣ ಅಣ್ಣ ಧರ್ಮರಾಯ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭುಗಳು ಇವರ ಅಭಿಪ್ರಾಯವು ಧರ್ಮಸಮ್ಮತ, ನ್ಯಾಯಸಮ್ಮತ, ಲೋಕಸಮ್ಮತ. ಇವರು
ಇವರು ನನ್ನ ಪತಿ ಇಲ್ಲವಣ್ಣ. ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ದೋರ್ದಂಡ ಭೀಮಸೇನ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸುಟು ಕೈಯಲ್ಲಿ ಸೌಟನ್ನು ಹಿಡೀರಿ. ಇವರು ಈ ಪಾಂಚಾಲಿಯ ಪತಿ. ಇನ್ನು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಮತ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯ, ದೇವಿ, ದಶನಾಮಧೇಯ, ಪರಮೇಶ್ವರನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾಪರಾಕ್ರಮ. ಏಕೆ ಬೇಕು ಈ ಗಾಂಧೀವ? ಅದನ್ನು ಬಿಸುಟು ಕೈಗಳಿಗೆ ಬಳೆಗಳನ್ನು ತಪ್ಪಿಕೊಂಡು. ದೇವಿ, ಇವರು ಈ ಪಾಂಚಾಲಿಯ ಪತಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರು ನನ್ನ ಪತಿಗಳಲ್ಲ. ನನ್ನ ಭಾಗದ ಮೃತ್ಯು ಸ್ವರೂಪ. ನಿನ್ನೊಬ್ಬನ ಆಜ್ಞೆ ಆದರೆ ಸಾಕಣ್ಣ. ನಾನೇ ರಣಚಂಡಿ ಅಂತ ನನ್ನ ಮುಡಿಗೆ ಕೈ ಹಾಕಿದವನ ಒಡಲ ಸೀಳಿ ಅವನ ಬಿಸಿನೆತ್ತರದಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುತ್ತೇನೆ. ಇಲ್ಲವಾದರೆ ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಕೇಳಿದೆಯಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಹೊಟ್ಟಿನಲ್ಲಿ ಸತಿಯ ಆರ್ತನಾದವನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಏಕೆ ಇನ್ನುಳಿದ ನಾಲ್ವರು ಇವರಿಗೆ ಪತಿಗಳಲ್ಲವೇನು? ಅವರೇದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತಂ ಗದ ಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯಲಿಗೆಯೋ ಹಿಡಿಂಬ ಮನೋರ ಅಡಗಲಿ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುಡಿ ಕಣ್ಣೀರ ಗರೆದಿರೇ ವಲ್ಲವೇ. ಈ ನಿನ್ನ ಕಂಬನಿಯ ಬದಲಾಗಿ ಅಗೆಯರ ಹೆಂಡರ ಕಣ್ಗಡಲಿ ಶತಸಹಸ್ರ ಮಿಡಿ ಕಂಬನಿಯನ್ನು ತರಿಸಿದೆ. ಕಾಲನೇ ಕೌರವನಿಗೆ ಬೆಂಗಾವಲಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ತಲೆ ತರುವೆ ನಾವು ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನೊಡಲ ಪುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ಮನಸ್ಸೆ ಕಟ್ಟಿಸುವೆ ಈ ನಿನ್ನ ಬಿಚ್ಚಿದ ಮುಡಿಯ. ಪಡೆದಿರುವೆ ದಯ ನರಕಮರ್ದನ ಕೇಳೆನ್ನ ಕೊನೆ ಅಭಿಮತ. ಬಲು ಶೂನ್ಯತೆಯ ಕುಲ್ಲ ಹೇಟಿಗಳನ್ನು ಸೆಳೆ ತಂದು ಹೆಣಗಳನ್ನು ಕೊಟ್ಟು ಹೆಣಗಳನ್ನು ಕೆಟ್ಟು ರಣದಾಹ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ್ಲ ಹೇಟಿಗಳನ್ನು ಸೆಳೆ ತಂದು ರಣಕ್ಕೆ ತಲೆಗಳನ್ನು ಕೊಟ್ಟು ಹೆಣಗಳನ್ನು ಕೆಟ್ಟು ರಣದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ತುರುಪನ್ನು ಮುಟ್ಟಿದ ಚಂಡ ಕೌರವ ಕೊಂಡಿಗೆ ಸೀಳಿ ಪಾಂಡವರ ರಸಿಯ ತುರುಪು
ಒಬ್ಬನು ಮುಟ್ಟಿದ ಸಣ್ಣ ಕೌರವರ ಗುಂಡಿಗಸಿ ಗಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೌತಣವ ಮಾಡಿಸುವೆ. ಗಂಡ ಎಲುಬುಗಳ ತುಂಡರಿಸಿ ನನ್ನ ಚಂಡಿಗೌತಣವ ಮಾಡಿಸುವೆ. ಈ ಮನಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ನೋಡದೆನ್ಮಯ ಆರ್ಪಡಿಸಿ ಈ ಮನಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಗರ್ಭದಿಂದ ಮೆರವ ಕುರುವಲದ ಕಾಲ್ಗಳ ಬಿಡಿದು ಗರ್ಭದಿಂದ ಮೆರವ ಕುರುವಲದ ಕಾಲ್ಗಳ ಬಿಡಿದು ಗಿರನೆ ಗಿರಗಿರನೆ ತಿರುಗಿಸಿ ನಲ ತಪ್ಪಡಿಸಿದೆ. ಬಲು ಶೂನ್ಯತೆಯ ಕುಲ ಹೇಡಿಗಳು ದಳ ತಂದು ಋಣಕ್ಕೆ ತಲೆಗಳನ್ನು ಕೊಟ್ಟು ಹೆಣಗಳನ್ನು ಕೆಡವಿದಳ ಮುಗಿಸಿಕೊಳ್ಳುವೆ. ಬಲು ಶೂನ್ಯತೆಯ ಕುಲ ಹೇಡಿಗಳು ದಳ ತಂದು ಋಣಕ್ಕೆ ತಲೆಗಳನ್ನು ಕೊಟ್ಟು ಹೆಣಗಳನ್ನು ಕೆಡವಿದಳ ಮುಗಿಸಿಕೊಳ್ಳುವೆ. ರಣದ ಮುಗಿಸಿಕೊಳ್ಳುವೆ. ವಾಸುದೇವ ದುಷ್ಟ ದಾಯಾದಿಗಳ ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿ ಗೌತಣ ಮಾಡಿಸದ ಬಿಡು. ದಯಮಾಡಿ ಸನ್ನಿಯನ್ನು ನಿರಾಕರಿಸಿಬಿಡು. ಭೀಮಸೇನ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕಲಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ, ರಣದಳು ತೋರುವೆ ನಾನಂದು ಗೈದ ಶಪಥ. ನಾನು ಹರೆಯಿಂದೊರೆತ ಈ ಶರದಿ ಕುರುಕುಲವನೆ ಒಲಿಸಿದ ದೊರೆತ ಈ ಶರದಿ ಕುರುಕುಲವನೆ ಒಲಿಸಿದ ನಾನಂದು ಗೈದ ಶಪಥ, ತೋರುವೆ ನಾನಂದು ಗೈದ ಶಪಥ. ಅವಳೇಳನ ಗೈದ ಕುಲನೆಲೆ ಇಲ್ಲದೆ ಅಲೆಯುವ ಕರ್ಣನ ಕೊಲ್ಮೆನೆಂದೈ. ಪಾಂಡವ ಕುಲ ಸತ್ಯಂ ಅವಳೇಳನ ಗೈದ ಕುಲನೆಲೆ ಇಲ್ಲದೆ ಅಲೆಯುವ ಕರ್ಣನ ಕೊಲ್ಮೆನೆಂದೆಂದ ನಾನಂದು ನಾನಂದು ಗೈದ ಶಪಥ. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾದೆವು. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾದೆವು. ಬಾರಿ ಹಿರಿಯ ನನ್ನನ ಮಾತಿಗೆ, ಬಾರಿ ಹಿರಿಯ ನನ್ನನ ಮಾತಿಗೆ ವೀರದ ಸೋತು ಶರಣಾಗಿದ್ದವು. ನಾನಂದು ಗೈದ ಶಪಥ, ಗೈದ ಶಪಥ. ಇದರಿಂದ ಘೋರ ಪರಂಪರೆಗಳು ಸಂಭವಿಸಿದರೂ ಸರಿಯೇ, ಸೃಷ್ಟಿಯೇ ಮಡುವಿನಲ್ಲಿ ಮುಳುಗಿದರೂ ಸರಿಯೇ, ಮಹದಾದಿ ಲೋಕಗಳು ಕೆರಳಿ ಒಂದಾದರೂ ಸರಿಯೇ, ನಾವುದನ್ನು ಲೆಕ್ಕಿಸೆವು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿ ನಿರಾಕರಿಸಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸುತ್ತಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂಥ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವುದು? ಪರಮಾತ್ಮ ಕಳ್ಳಗೈಯುವುದು ಅಸಮತವೇ ಮಗೆ, ಕಳ್ಳಗೈಯುವುದು ಅಸಮತವೇ ಮಗೆ, ಚಾಲಿಸಬೇಡೆನ್ನ ಬೇರೆ
ಭೀಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನಂದಿನಿಯ ಕಣ್ಣೀರು ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಹೋಗಿ ಬರುವೆನು ನಾ ಹಸ್ತಿನಾಪುರಕ್ಕೆ. ಅಣ್ಣ, ಸಹೋದರಿ, ಧರ್ಮಪುತ್ರರ ಮಾತನ್ನು ಕಟ್ಟಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸೆರೆಗೊಂಡು ಬೇಡುವೆನು ಅಣ್ಣ. ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ. ಸಹೋದರಿ, ಚಿಂತಿಸದಿರು ನಾನಿರುವೆ. ಏಕಿ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಹಿಡಿಗಳ ತಂದು ಸರ್ವರೆದುರು ಮಾನ ಪರಿಸುವ ಸಮಯದಿ ನೀನಂದು. ಸಹೋದರಿ, ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಹಿಡಿ ಎಳೆದಂದು ಸರ್ವರೆದುರು ಮಾನ ಪರಿಸುವ ಸಮಯದಿ ನೀನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲನೆಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲನೆಂದು ಮರೆಗಿಡುತ್ತಾ ಎನ್ನ ಕರೆಯಲಾಕ್ಷಣ ಬಂದು. ಸಹೋದರಿ, ಮರೆಗಿಡುತ್ತಾ ಎನ್ನ ಕರೆಯಲಾಕ್ಷಣ ಬಂದು ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ನಾವೋಡಿ ಬಂದು. ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರು. ಚಿಂತಿಸದಿರು ನಾನಿರುವೆ. ಏಕಿ ವೇದನೆ ಸೋದರಿ, ಸೋದರಿ. ಸಹೋದರಿ, ಅಣ್ಣ, ಯಾರು ನಿನ್ನನ್ನು ಗೋಳಾಡಿಸಿದರು ಅವರು ನಿನ್ನ ಪತಿಯಾದ ಭೀಮನಿಂದಲೇ ಹತನಾಗುವರು. ನಾನು ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನನ್ನು ಕೆರಳಿಸುವ ಭಾರ ನಿನ್ನದು. ನಾನಿನ್ನು ಹೋಗಿ ಬರಲೇ ಸುಮಾ? ಹಾಗೆ ಆಗಲಿ ಅಣ್ಣ. ಇದೇ ರುದ್ರಭೂಮಿ, ಇದೇ ಪ್ರೇತ ಭೂಮಿ. ನನ್ನ ಸಹೋದರರನ್ನು ಊತಿಟ್ಟ ಪುಣ್ಯ ಭೂಮಿ. ಸಹೋದರರೇ, ಇದೋ ನಿಮಗೆ ಸೇಡು. ಸೇಡು ಸೃಷ್ಟಿಯ ಸಮಸ್ತ ಶಕ್ತಿಗಳಿಂದೊಡಗೂಡಿದ ಪಂಚಲೋಕದ ಜೀವದಾತ್ಮರಣಗಳು ತಾಂಡವ ನೃತ್ಯವಾಡುವ ಆ ಅಮಾನುಷ ಕೃತ್ಯನಗೂ ನನ್ನ ಸದಯರ ಶತದೇಹಗಳನ್ನು ಊತಿಟ್ಟ ಹೃದಯಾಂಗಮದ ಕಾಳಗಿಚ್ಚು ನರ ಪಶುಗಳ ಹೃದಯದ ಪ್ರತಿರೂಪದಿಂದ ಶತಚಿತ್ರವಾದ ರೋಷಾವೇಶದ ವಿಷದಕ್ಕೆ
ಸುರಪಾನ ಅಲ್ಲೋ ಅಲ್ಲೋ ಮಧುಪಾನ. ಅದು ಅಲ್ಲ ಕುರು 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 ರಕ್ತಪಾನ. ಪ್ರಚಂಡನ ಜನ್ಮಕ್ಕೆ ಧಿಕ್ಕಾರ. ಇಲ್ಲ ಇಲ್ಲ, ಶತರುಂಡ ಪ್ರವಾಹದ ಚಮತ್ಕಾರ. ಸೌಬಲರಾಜ ಶಕುನಿ, ನಿನ್ನ ಗಾಂಧಾರ ವಂಶ ಕ್ಷಯಕ್ಕೆ ಕಾರಣನಾದ ಆ ದುರ್ಯೋಧನನನ್ನ ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥಗಳೇನಾಯಿತು? ಶಕುನಿ, ನಿನ್ನ ಸೇಡು ಏನಾಯಿತು? ಏನಾಯಿತು ನಿನ್ನ ಶಪಥ? ಈ ಸೌಬಲ ರೋಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುವ ಅಧಮ ಮರುಳುಗಳೇ, ಸದ್ದು ಏನೀ ಕುಕ್ಷಿ ಬಗೆವ ಕುಹಕ ಕಂಟಕದ ಕರ್ಕಶಕ್ಕೇಕೆ? ಏನೀ ಪ್ರಯೋಗಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಮಾಸದ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಭರ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲಾಪ. ಎಲವೆಲವೋ ದುರ್ಯೋಧನ, ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು ಮತ್ತು ನನ್ನ ಜನ್ಮದಾತನನ್ನು ಮತ್ತು ನನ್ನ 99 ಸ್ಪಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧನದಲ್ಲಿರಿಸಿ ಅವರಿಗೆ ನೀನು ಕೊಡುತ್ತಿದ್ದ ದಿನಕ್ಕೆ 1 ಇಡಿ ಅನ್ನ, 1 ಒಡಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ ದುರ್ಯೋಧನ? 1 ಒಡಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು, ಒಳಲೆ ನೀರನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸವನ್ನು ಮಾಡಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿ ಹತರಾದರು. ಆ ಘಟನೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ಬಿಸಿಲಿನಲ್ಲಿ ಎಡೆ ಎತ್ತಿ ಆಡುತ್ತಿರುವ ನಾಗರ ಹಾವನ್ನೇ ಕೆಳಗಿದಂತಾಗಿದೆ. ಹಸಿದಿರ ಹೆಬ್ಬುಲಿಗೆ ಆಹಾರವೇ ದೊರೆತಂತಾಗಿದೆ. ಏನು ಮಾಡಲಿ? ಸಹೋದರ ರಹಿತನಾದೆ ದುರ್ಯೋಧನ, ಸಹೋದರ ರಹಿತನಾದೆ. ಅಂದು ನನ್ನ ಜನ್ಮವಿತ್ತ ಜನಕನು ನನ್ನೆದೆಯ ಮೇಲೆ ಕೈಯಿಟ್ಟು ಆಡಿದ ಒಂದೊಂದು ಅಕ್ಷರಗಳು ಅಚ್ಚತ್ತಿ ನಿಂತಿವೆ ನನ್ನ ಹೃದಯ ಫಲಕದ ಮೇಲೆ. ನನ್ನ ಸೋದರರ ಮೃತದೇಹಗಳ ಸ್ಥಿರಶೂನ್ಯ ದೃಷ್ಟಿ ಈಗಲೂ ನನ್ನನ್ನು ಕೋಟಿ ಕೋಟಿ ಕಡಾರಿಗಳು ಒಂದೇ ಬಾರಿ ತಿವಿದಂತೆ ನೇಣಿಸುತ್ತಿರುವುದು ದುರ್ಯೋಧನ, ನೇಣಿಸುತ್ತಿರುವುದು. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವೇ ದಗದಗನೆ ಎತ್ತಿ ಉರಿಯುತ್ತಿರುವುದು ದುರ್ಯೋಧನ, ದಗದಗನೆ ಎತ್ತಿ ಉರಿಯುತ್ತಿರುವುದು. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ದಗದಗನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರ. ಹರಡಿದ ದೇಹವು ಎಲ್ಲೆಲ್ಲೂ ಉಳಿಯುವುದೆಂದು ಪೂರ್ವೋಕ್ತರು. ಹರಡಿದ ದೇಹವು
ಪಾಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ಥಿರವಂತಿಯ ಪಾಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ಥಿರವಂತಿಯ ತಗದಗ ಜ್ವಾಲೆ ದೈಸುತ್ತಿರುವುದು ಲೋಕಜನಾಳೆ ಜಗನೆದ್ದಿದೆ ದೇಶ ಜ್ವಾಲೆ ದೈಸುತ್ತಿರುವುದು ಲೋಕಜನಾಳೆ ತಗದಗ ಎಮ್ಮರವಾಗಿದೆ ಎಣ್ಣೆಯ ಸೇಡು ಗಜಾಲವೆಲಿಪುದು ಕೌರವನಾಡು ಎಮ್ಮರವಾಗಿದೆ ಎಣ್ಣೆಯ ಸೇಡು ಕೌರವನಾಡು ದಗದಗ ನೂರ್ವರಲೊಬ್ಬನು ನೀಡಿಹನೀಗ ತೀರಿಸಲು ಜನ ಕಾಲವನ್ನು ನೂರ್ವರಲೊಬ್ಬನು ನೀಡಿಹನೀಗ ತೀರಿಸಲು ಜನ ಕಾಲವನೇಗ ತಗದ ಎಣ್ಣೆಯ ಸೇಡು ಹೆಮ್ಮರವಾಗಿದೆ ಎಣ್ಣೆಯ ಸೇಡು ಸಕಾಲವೆನಿಪುದು ಗೌರವನಾಡು ತಗದಗ ದೇಶ ಜ್ವಾಲೆ ದೈಸಿ ಲೋಕಕರಾಳೆ ತಗದಗ ದುಷ್ಟ ದುರ್ವಿಧಿ ಹಠದಿಂದ ಮೆರೆಯುತ್ತಿರುವ ಕೆಟ್ಟ ಸಾಮ್ರಾಟ್ ಸುಯೋಧನನೇ ಕೇಳು. ಹಿಂದೆ ನಾನು ಕೂಡ ನನ್ನ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಶಕುನಿಮಾವರಿಗೆ ಜಯವಾಗಲಿ. ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳನ್ನೊಳಗೊಂಡು ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ದುರ್ಯೋಧನ ಸಾಮ್ರಾಟನಾಗಿ ಮೆರೆಯಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ದುರ್ಯೋಧನ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಗತಿಸಿ ಓದುವುದಕ್ಕೆ ಚಿಂತಿಸಿ ಫಲವೇನು ದುರ್ಯೋಧನ? ಆ ಗತಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾಗಬಹುದಲ್ಲವೇ? ಇಂತಹ ಹಿರಿಯ ನುಡಿಗಳನ್ನು ಅನುಸರಿಸಿ ನಾನು ಕೂಡ ನಿನ್ನನ್ನು ಇದುವರೆವಿಗೂ ಅಡಿಗೂ ಅಡ್ಡದಾರಿಯನ್ನು ಇಳಿಸಿದೆನು. ಅಂತೆಯೇ ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳಬಹುದಲ್ಲವೇ ದುರ್ಯೋಧನ? ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ಳಬಹುದವೇ? ಇಂತಹ ಹಿರಿಯ ನುಡಿಗಳನ್ನು ಅನುಸರಿಸಿ ಸೇಡಿಗೆ ಸೇಡು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ನಾನು ಕೂಡ ನಿನ್ನನ್ನು ಅಡಿಗೂ ಅಡ್ಡದಾರಿಯನ್ನು ಹಿಡಿಯುವುದರ ಅಡಿಗೂ ಅಡ್ಡದಾರಿಯನ್ನು ನಿನ್ನ ಸೋದರ ಮಾವನಾದ ಶಕುನಿ ಎಲ್ಲವೋ ಬೆಪ್ಪೆ, ನಿನ್ನ ಎಗಲೇರಿದ ಜನ್ಮ ಶನಿ, ನಿನ್ನ ಬೆನ್ನೇರಿದ ಶನಿ. ದುರ್ಯೋಧನ, ಅದು ಅಲ್ಲದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲೇ ಮುಳುಗಿಸುವೆ. ಅಣ್ಣ
ಅಳಬೇಡಿ, ಅಳಬೇಡಿ. ಅಣ್ಣ ಅಳಬೇಡಿ, ಅಳಬೇಡಿರೋ ನನ್ನ ಅಳಬೇಡಿರೋ ನನ್ನ ಹಠಭಾಗ್ಯ ಸೋದರರೇ. ಅಳಬೇಡಿರೋ, ಅಳಬೇಡಿರೋ ನನ್ನ ಹಠಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ನನ್ನ ಹಠಭಾಗ್ಯ ಸೋದರರೇ. ಉಳಿದಿರು ಸಮಯವ ಸಾಧಿಸಿ ಸಮಯವ ಸಾಧಿಸಿ ಸೋದರ ಸಹಿತ ಹಠ ಮಾಡುವೆ ನಾನು. ಸೋದರ ಸಹಿತ ಹಠ ಮಾಡುವೆ ನಾನು. ಅಳಬೇಡಿರೋ ನನ್ನ ಹಠಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿ, ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ದುರ್ಯೋಧನ ನಿನ್ನ 99 ಮಂದಿ ಸಹೋದರರನ್ನು ಚಿನ್ನ ಮುಂಡದಿಂದ ನರಕದಲ್ಲಿ ನಿಮ್ಮಗಳ ನಿರೋಜನವನ್ನು ಮಾಡಿಸುವೆನು. ಕೌರವೇಶ್ವರ, ನರಕದ ಭಯಂಕರವಾದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ದುರ್ಯೋಧನ, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸಲು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ಹಿಡಿಯುವೆ. ದುರ್ಯೋಧನ, ನರಕದ ಮಾರ್ಗವನ್ನೇ ಹಿಡಿಯುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಶಕುನಿ, ಹೋಗಪ್ಪಲ್ಲಿ ಹೋಗ. ನಿನ್ನ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನಾಗಮನ ದುರ್ಯೋಧನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಯೇಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೇಕೆ ಮಾವ? ಈ ದುರ್ಯೋಧನ ಅಸಹಾಯಕ ಶೂರನು ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅವನ ಮಾತನ್ನು ನಾನು ಅಲ್ಲಿಯೇ ನಿರಾಕರಿಸಿ ಬಿಟ್ಟೆನು. ಕೃಷ್ಣನು
ರಾಜರತ್ನ ಕಿರೀಟವನ್ನು ಧರಿಸಿದ ಮಾತ್ರಕ್ಕೆ ರಾಜಧರ್ಮಗಳೇನು ಬಲ್ಲ ದುರ್ಯೋಧನ. ಅವನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ, ಪರಿಗ್ರಾಹ್ಯವಲ್ಲ. ಅಗ್ರಜ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಗ್ರಜ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಅಗ್ರಜ ಸಹೋದರ ಎಲ್ಲ ಗೈದ ಕಾರ್ಯ ಎಲ್ಲವನ ನೋಡಿ ಎಲ್ಲ ಗೈದ ಪರಿಯ ಎಲ್ಲವನ ನೋಡಿ ಎಲ್ಲ ಗೈದ ಪರಿಯ ಎಲ್ಲವನ ನೋಡಿ ನಿಲ್ಲದೆ ಮನಾವು ಅಗ್ರಜ ನಿಲ್ಲದೆ ಮನಾವು ತಲ್ಲಣಿ ಪೂರಣ್ಣ ಅಣ್ಣನ ನೋಡಿ ಕೃಷ್ಣ ಗೈದ ಕಾರ್ಯವ ವಿದುರಾನ ಮನೆಯೊಳ್ ಅದಮಾನು ತಿಂಡಿಯ ಅಗ್ರಜ ವಿದುರಾನ ಮನೆಯೊಳ್ ಅದಮನು ತಿಂಡಿಯ ಕುಶಲದಿಂ ಕುಂದಿಸಿ ಮುದದಿ ಬರುವನಂತೆ ಅಣ್ಣನ ಕೃಷ್ಣ ಗೈದ ಕಾರ್ಯವ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿ ಸಂಧಾನವನ್ನು ಏನು? ಕೃಷ್ಣನು ಹಸ್ತಿನಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ಕೃಷ್ಣನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತಿಲ್ಲ. ಅವನಾಗಲೇ ರಾಜಪ್ರಾಸವನ್ನು ದಾಟಿ ಆ ವಿದುರನ ಮುರುಕು ಜೋಪಡಿಯನ್ನಾಶ್ರಯಿಸಿರುವನಂತೆ. ಅವನದೆಷ್ಟು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ವಿದುರನಂತ ಭಕ್ತರು ಆತನಿಗೆ ಇನ್ಯಾರಿರುವರು? ಈ ದಿನ ಆತನ ಸತ್ಕಾರ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ. ಅಗ್ರಜ ಕೃಷ್ಣನು ಭಕ್ತರ ಪರಾಧೀನನೇ ಇರಬಹುದು. ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸಿದು ಅನುಚಿತ. ನೀನವನನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುಲಚಲವೆಂಬ ಗದೆಯನ್ನಿಡಿದು ಶತ್ರುಗಳ ರುಂಡವನ್ನು ರಣಾಂಗಣದಲ್ಲಿ ಚಂಡಾಡಿ ಆ ಪುಂಡ ಭೀಮನ ಬಿಸಿ ರಕ್ತ ಪಾನ ಮಾಡುವ ತನಕ ಬಿಡತಕ್ಕವನಲ್ಲ. ದುರಾತ್ಮರಾದ ದ್ರೋಹಿಗಳ ಪದವ ಮುರಿದ ವೀಕ್ಷಣ, ಪುಂಡರನ್ನು ಛೇದಿಸಿ ಬರುವನ ಅಗ್ರಜ. ಪುಂಡರನ್ನು ಛೇದಿಸಿ ರಣದಿ ಜಯಿಸಿ ಬರುವೆನ. ಮುದದಿ ಮೆರವಾದ ಮರವರ ಶಿರವ ಕಡಿದು ಬರುವೆನ. ಮುದದಿ ಮೆರವಾದ ಮರವರ ಶಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ವೀಕ್ಷಣ. ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಒಪ್ಪದು ನನಗೊಪ್ಪದು. ಸಹೋದರ ನೋಡಿದೆಯ ಮಾವ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಂತಿರಲಿ, ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಆಗಿದ್ದರೆ ಸಾರ್ವಭೌಮ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸೀಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಚರಿಸುತ್ತಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ಭಕ್ತ
ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಶಿಶುಪಾಲ, ಜರಾಸಂಧ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿ ಕೃಷ್ಣನೇ ರಾಜ್ಯಭಾರವನ್ನು ನಡೆಸುತ್ತಿರುವನು. ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂತಹವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನ ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಹಾಗೇನಾದರೂ ಕೃಷ್ಣನೇನಾದರೂ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಶಕುನಿ ಅಲ್ಲವಯ್ಯ, ಪಗಡೆಯ ಆಟದಲ್ಲಿ ಜೂಜಾಡಿ ರಾಜ್ಯಾದಿ ಸಕಲ ಸಂಪತ್ತನ್ನು ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ಉಚಿತವಲ್ಲ ದುರ್ಯೋಧನ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಯಾಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ ಶಕುನಿ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ನಾನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಬಂದು ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸಿಕೊಳ್ಳುವೆನೋ ದುರ್ಯೋಧನ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಈ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲಿನಂತೆ ಅಚಲ, ಕಗ್ಗಲಿನಂತೆ ಅಚಲ, ಕಗ್ಗಲಿನಂತೆ ಅಚಲ.
ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯುವನು. ಭಾರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಣವನ್ನೆಬ್ಬಿಸಿ ದೇಶಾಗ್ನಿಯನ್ನೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಪಡಿಸುವ ಗುಡುಗು ಸಿಡಿಲುಗಳೇ ಈ ಧರೆಯನ್ನು ಬಿರಿಯುವಂತೆ ಮಾಡಿ ಈ ನಿನ್ನ ಕುರು ಸಾಮ್ರಾಜ್ಯವು ಕೊಚ್ಚಿ ಹೋಗಲಿ. ಈ ಶಕುನಿಯನ್ನು ಧಿಕ್ಕರಿಸುವ ವಿಕಲ್ಪ ಮಗ್ನ ಛಾಯೆ, ಪ್ರತಿಧ್ವನಿಯ ನರ್ತನ, ಚತುರುಂಡ ಮಾಲೆ ಧರಿಸಿರುವ ಬಲಿದಾನ, ಭೂಸ್ಥಳ ಗರ್ಭದಲ್ಲಡಗಿರುವ ಶ್ರೇಷ್ಠ ಪುರುಷರೇ ದೃಷ್ಟಿಸಿ ನೋಡಿ. ಕುರುಕುಲ ಬೇಟೆಯಾಡಿದ ಶತರುಂಡಗಳ ಆಹುತಿ. ದುರ್ಯೋಧನ ಹಸ್ತಿನಾವತಿ ರಾಜಲಕ್ಷ್ಮಿಯ ಕಣ್ಣಲ್ಲಿ ರಕ್ತ ಸುರಿಸುವಂತೆ ಮಾಡಿ ಲೆಕ್ಕವಿಲ್ಲದಷ್ಟು ಪ್ರಾಣಗಳನ್ನು ಬಲಿಕೊಟ್ಟು ಕೊನೆಗೆ ನಿನ್ನ ತುಚ್ಛ ಪ್ರಾಣವನ್ನು ರಕ್ಷಿಸಿಕೊಳ್ಳಲಾರದೆ ಒದ್ದಾಡಬೇಕು. ನರಕಿರಾತಕ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಮಡುವಿನಲ್ಲೇ ಮುಳುಗಿಸುವೆನು. ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ತಿಳಿದಿರುವೇನೋ ಮೂಢ. ಶ ಎಂದರೆ ಶತ್ರುಗಳಾದ ನಿಮ್ಮನ್ನು, ಕು ಎಂದರೆ ಕುತಂತ್ರದಿಂದ ಕುರುವಂಶವನ್ನು, ನೀ ಎಂದರೆ ನಿರ್ಮೂಲನ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕೊಡುವ ವಿಷ ನಿರ್ನಾಮ. ಹಾವಿಗೆ ಹಳ್ಳಿನಲ್ಲಿ ವಿಷ, ಚೇಳಿಗೆ ಕೊಂಡಿಯಲ್ಲಿ ವಿಷ. ಈ ನಿನ್ನ ಸೋದರ ಮಾವನಾದ ಶಕುನಿಗೆ ರಾಮಗಳೆಲ್ಲ ವಿಷ. ದುರ್ಯೋಧನ, ರಾಮಗಳೆಲ್ಲ ವಿಷ. ಕಜಕನು ಕುರಿಯನ್ನು ಕೊಬ್ಬಿಸಿ ಕೊನೆಗೊಂದು ದಿನ ಮಾರಿಗೆ ಬಲಿ ಕೊಟ್ಟಂತೆ ನಾನು ಕೂಡ ನಿನ್ನನ್ನು ಉಬ್ಬಿಸಿ ನಿನ್ನ ಕುರುವಂಶವನ್ನೇ ನಾಶ ಮಾಡುತ್ತೇನೆ. ನಾನೆಂದಿಗೆ ನಿಮ್ಮಪ್ಪನ ಮನೆ ಕಾಲಿಟ್ಟೆನೋ ಅಂದಿಗೆ ಅದು ಕಾಗವಕ್ಕ ಗೂಡಾಯಿತು, ಮಾರಿವಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ರಂಡಗಳ ಮುಂಡೆಯಾಗಿ ಎಂದು ನಿಲ್ಲುವಳೋ ಅಂದೇ ಈ ಶಕುನಿಯ ಮನಸ್ಸಿಗೆ ಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯೇನೋ ಮೂಢ. ಇನ್ನೆಷ್ಟು ದಿನ ತಾನೇ ಇರುವುದೋ ನಿನ್ನ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವುದು. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯುವುದೇ ನನ್ನ ಮನದಲ್ಲಿ. ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲಮಾಡೋ ಸಂತು ಇದೆ ನನ್ನ ಮನದಲ್ಲಿ, ಕೊಲಮಾಡೋ ಸಂತು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪೋ ಅಲ್ಲ ನಿನ್ನದು ತಪ್ಪೋ, ಇದು ನನ್ನದು ತಪ್ಪೋ ಅಲ್ಲ ನಿನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ, ಆ ಬ್ರಹ್ಮನ ತಪ್ಪೋ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ಸೂರದನುವ ಹಿಡಿದು ನಿಲ್ಲ ವೀರಪಾತನು, ಸೂರದನುವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸೂರದನ್ನುವ ಹಿಡಿದು ನಿಲ್ಲ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸುಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು, ನಿನ್ನದು ತಪ್ಪು ಅಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಅಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು ತಪ್ಪು. ಅಧಿಕಾರ 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 ಬಲದಿಂದ ಕೊಂದು ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ.